ಹಾಯ್ ಗೈಸ್, ಹೇಗಿದ್ದೀರಾ? ನಾನು ಚೆನ್ನಾಗೇ ಇರ್ತೀನಿ. ಬೆಳಿಗ್ಗೆ ಏನು ಮಾಡ್ತಾ ಇದ್ದೀನಿ ಅಂತ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕು. ಏನಿದು ಮೆಣಸು, ಇದು ಇದು ಇಷ್ಟೊಂದು ತೆಗೆದುಕೊಳ್ಳಲ್ಲ, ಒಂದು ಚೂರು ಈರುಳ್ಳಿ ಬಂದು ಚಿಕ್ಕ ಪೀಸ್ ಚಿಕ್ಕ ಈರುಳ್ಳಿ ಬರುತ್ತೆ ಅಲ್ವಾ, ಅದು ಇದಕ್ಕಿಂತ ಚಿಕ್ಕ ಈರುಳ್ಳಿ ಬರುತ್ತೆ, ಅದು ಸಾಂಬಾರು ಈರುಳ್ಳಿ ಅಂತಾರೆ. ಅದು ಏನಕ್ಕೆ ಅಂತೀರಾ? ನಮಗೆ ಬ್ಲಡ್ ಎಲ್ಲ ಕಟ್ಕೊಂಡು ಬಿಟ್ಟಿರುತ್ತೆ, ಅದು ಸರಾಗವಾಗಿ ಆಗಬೇಕು. ಮತ್ತು ನಮಗೆ ಕಫ ಏನಾದರೂ ಇದ್ದರೆ ಬಂದ್ಬಿಡಬೇಕು. ಇದು ಹಾರ್ಟ್ ಅಟ್ಯಾಕ್ಗಳು ಮುಂದಕ್ಕೆ ಫ್ಯೂಚರಲ್ಲಿ ಬರೋದಿಲ್ಲ. ಇದು ಬ್ಲಡ್ನ ಪ್ಯೂರಿಫೈ ಮಾಡುತ್ತಂತೆ. ಅದಕ್ಕೆ ನಾನು ಜಾಸ್ತಿ ತೆಗೆದುಕೊಳ್ಳಲ್ಲ, ಎರಡೆರಡು ತೆಗೆದುಕೊತೀನಿ. ವೀಕ್ಲಿಗೆ 3 ಟೈಮ್ಸ್ ಆದರೆ ಸಾಕು. ತುಂಬ ಖಾರ, ಕಣ್ಣಲ್ಲಿ ನೀರು ಸೋರ್ತಾ ಇರುತ್ತೆ, ಮೂಗಲ್ಲಿ ನೀರು ಸೋರ್ತಾ ಇರುತ್ತೆ. ಇದು ತಿಂದುಬಿಟ್ಟು ಹೋಗಿ ನೀರು ಕುಡಿಬಾರ್ದು, ತುಂಬ ಖಾರ ಇರುತ್ತೆ. ಸ್ವಲ್ಪ ಹೊತ್ತು ಸೈಲೆಂಟಾಗಿ ಇದ್ಬಿಡಬೇಕು, ಅದು ಕೆಲಸ ಮಾಡಬೇಕಲ್ವಾ. ಅದಕ್ಕೆ ಅಡುಗೆ ಕೆಲಸ ಮಾಡ್ತಾ ಇದ್ದೀನಿ, ಅನ್ನಕ್ಕಿಟ್ಟಿದ್ದೀನಿ, ಅಲ್ಲಿ ನೀರು ಸೋರ್ತಾ ಇದೆ, ಅದು ಡಿಸ್ಟರ್ಬ್ ಮಾಡ್ತಾ ಇದೆ. ಈ ಥರ ಇದು ಕಾಲು ಈ ಥರ ಹಾಕ್ಕೊಬೇಕು, ಒಂದು ಕಾಲು ಇನ್ನೊಂದು ಕೆಳಗಡೆ ಒಂದು ಮೇಲೆ. ಯಾಕೆಂದರೆ ನಾವು ಈ ಥರ ಹೊಡಿಬೇಕಾಗುತ್ತೆ, ಕ್ಲ್ಯಾಪ್ ಮಾಡೋದು. ಇವಾಗ ಕೈಯಲ್ಲಿ ಹೆಂಗೆ ಈ ಥರ ಕ್ಲ್ಯಾಪ್ ಮಾಡ್ತೀವೋ ಅದೇ ರೀತಿ ಇಲ್ಲಿ ಕ್ಲ್ಯಾಪ್ ಮಾಡಬೇಕು. ಇದು ನಾವು ಅರ್ಧ ಅವರ್ ಮಾಡಿದ್ರೆ 1 ಅವರ್ ಬೆನಿಫಿಟ್ ಸಿಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು, ಈ ಥರ ಮಾಡೋದು. ಇದು ನಾನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾದಲ್ಲಿ ನೋಡಿದೆ. ಈ ವಯಸ್ಸಾಗಿರೋರು ಮಾಡ್ತಾಯಿದ್ದಿದ್ದು, ಈ ಕಾಯಿಲೆ ಬಿದ್ದಿರೋರೇ ಆಗಲಿ, ವಯಸ್ಸಾಗಿರೋರೇ ಆಗಲಿ, ಮನೆಯಿಂದ ಹೊರ್ಗಡೆಗೆ ಹೋಗಿ ವಾಕಿಂಗು ಜಾಗಿಂಗು ಮಾಡೋದಕ್ಕೆ ಆಗೋದಿಲ್ವಲ್ಲ, ಅಂಥವರು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಇದು ಯಾವ ರೀತಿ ಅಂದರೆ, ನಿಮಗೆ ಅಕ್ಯು ಪ್ರೆಷರ್ ಅಂತಿದೆ, ಅಕ್ಯುಪ್ರೆಷರ್ ಅಂತ ಹೇಳ್ತಾರೆ ಅಲ್ವಾ. ಇಲ್ಲಿ ಎಲ್ಲ ನಮ್ಮ ನರ್ವ್ಸ್ ಎಲ್ಲ ಇಲ್ಲಿ ಕನೆಕ್ಷನ್ ಆಗಿರುತ್ತೆ, ಅದು ಅದರದ್ದು ಎಫೆಕ್ಟ್. ಇವಾಗ ನಾವು ಚಪ್ಪಲಿ ಹಾಕ್ಕೊಂಡು ನಡೆಯೋದಕ್ಕೂ ಚಪ್ಪಲಿ ಹಾಕ್ಕೊಂಡಿರೋ ನಡೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಚಪ್ಪಲಿ ಹಾಕ್ಕೊಂಡು ನಡಿಬಾರ್ದಿದ್ರೆ ತುಂಬ ಬೆನಿಫಿಟ್ಟು. ಏಕೆಂದರೆ ಅದು ನಮ್ಮ ಪಾದದಲ್ಲಿರೋ ಎಲ್ಲ ಸ್ಟೋನ್ಸು ಎಲ್ಲನೂ ಚುಚ್ಚುತ್ತೆ ಅಲ್ವಾ, ಅದು ನರ್ವ್ಸ್ನೆಲ್ಲ ನರ್ವ್ಸ್ಗೆ ಎಕ್ಸಸೈಸ್ ಆಗುತ್ತೆ ಮತ್ತು ಬ್ಲಡ್ ಚೆನ್ನಾಗಿ ಸರ್ಕ್ಯುಲೇಷನ್ ಆಗುತ್ತೆ, ಅದು ತುಂಬ ಆ್ಯಕ್ಟಿವ್ ಆಗುತ್ತೆ ಅಂತ. ಅಕ್ಯುಪಂಚರ್ ಅಂದರೆ ಇದು ಅದೇ ರೀತಿಯೇ. ಕೈಯಲ್ಲಿ ಹಿಂಗೆ ಹೊಡಿತಾ ಇದ್ದರೆ ಆಮೇಲೆ ಸ್ವಲ್ಪ ಹೊತ್ತು ಇದೊಂದು 10 ನಿಮಿಷ ಆದರೆ ಇನ್ನೊಂದು 10 ನಿಮಿಷ ಕಾಲು ಚೇಂಜ್ ಮಾಡ್ಕೊಂಡು ಮಾಡಿ. ಯಾಕೆಂದರೆ ಒಂದೇ ಕಾಲಲ್ಲಿ ಕೂತ್ಕೊಂಡಿದ್ರೆ ಕಾಲು ನೋವು ಬಂದುಬಿಡುತ್ತೆ ಪ್ರಾಕ್ಟೀಸ್ ಆಗೋವರೆಗೂ. ಅದಕ್ಕೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಯಾವ ಜಿಮ್ಗೂ ಹೋಗೋದು ಬೇಡ, ಯಾವ ವಾಕಿಂಗೂ ಬೇಡ, ಯಾವ ಜಾಗಿಂಗೂ ಬೇಡ, ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾವುದೇ ಜಾಯಿಂಟ್ ಪೇಯ್ನ್ಸ್ ಇರಲಿ, ನರ್ವ್ಸ್ ಪ್ರಾಬ್ಲಮ್ಸ್ ಇರಲಿ, ನಮ್ಮ ಬಾಡಿ ಒಳಗಡೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ
ಚೆನ್ನಾಗಾಗುತ್ತೆ. ನಾವೊಂದು ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ಅದರ ಅನುಭವ ನಮಗೆ ಬರುತ್ತೆ. ಮಾಡ್ತಾ ಮಾಡ್ತಾ ನಮಗೆ ಹೆಂಗೆ ರಿಸಲ್ಟ್ ಕೊಡ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಸುಲಭವಾಗಿ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡಿರೋ ಹತ್ರನೇ ಮಾಡಿಕೊಂಡು ಆರಾಮಾಗಿ ಇರ್ಬೋದು. ಇದೆಲ್ಲ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ನಮ್ಮ ದೇಹನ ಅಬ್ಸರ್ವ್ ಮಾಡಿ ಏನೇನು ಬದಲಾವಣೆ ಆಗಿದೆ ಅಂದ್ಬಿಟ್ಟು ಆವಾಗ ಗೊತ್ತಾಗುತ್ತೆ. 20 ನಿಮಿಷ ಮಾಡಿದ್ರೆ 40 ನಿಮಿಷ ಮಾಡಿರೋ ಎಫೆಕ್ಟ್ ಸಿಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಯಾಕೆಂದರೆ ಇದು ಸ್ಟಾರ್ಟಿಂಗ್ ಮಾಡ್ತೀವಲ್ವ, ಅದಕ್ಕೆ ಒಂದು 3 ದಿವಸ 4 ದಿವಸ ಆದಮೇಲೆ ಸರಿ ಹೋಗುತ್ತೆ. ಸ್ಟಾರ್ಟಿಂಗ್ ನಾವು 1 ದಿವಸ ಮಾಡಿ 2ನೇ ದಿವಸ ನೋವು ಆಗ್ತಾ ಇದೆ ಕೈ ಎಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರೆ ನಾವು ನೆಕ್ಸ್ಟ್ ದಿವಸ ಮಾಡೋಕ್ಕೆ ಹೋದಾಗ ಇನ್ನೂ ಜಾಸ್ತಿ ನೋವಾಗುತ್ತೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ನೋವಾದರೂ ಪರವಾಗಿಲ್ಲ, ಕಂಟಿನ್ಯೂ ಮಾಡಿ, ಬೇಗ ನೋವೆಲ್ಲ ವಾಸಿ ಆಗಿಬಿಡುತ್ತೆ. ನಾವು ಬಿಟ್ಬಿಟ್ರೆ ನೋವು ವಾಸಿ ಆಗುತ್ತೆ ಅಂದರೆ ಅದು ತಪ್ಪು. ಯಾವ ಎಕ್ಸಸೈಸೇ ಆಗಲಿ, ಯಾವ ವಾಕಿಂಗೇ ಆಗಲಿ, ಜಾಗಿಂಗೇ ಆಗಲಿ, ಒಂದು ದಿವಸ ಹೋಗಿ ನೆಕ್ಸ್ಟ್ ದಿವಸ ಕೈ ಕಾಲೆಲ್ಲ ನೋವಾಗ್ತಾ ಇದೆ ಅಂದ್ಬಿಟ್ಟು ನೆಕ್ಸ್ಟ್ ದಿವಸ ರೆಸ್ಟ್ ಎತ್ಕೊಂಡು ಮತ್ತೆ ಇನ್ನೊಂದು ದಿವಸ ಹೋಗ್ತಾರೆ. ಅದು ತುಂಬ ಇನ್ನೂ ಜಾಸ್ತಿ ನೋವು ಕಾಣಿಸ್ಕೊಳ್ಳುತ್ತೆ. ನಾವು ನೋವು ಕಾಣಿಸಿದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಇವತ್ತು ನಾಳೆ ಡೈಲಿ ಮಾಡ್ತಾಯಿದ್ರೆ ನೋವು ಬೇಗ ಹೋಗ್ಬಿಡುತ್ತೆ. ನಾವು ಬೇಗ ಫಿಟ್ ಆಗಿಬಿಡ್ತೀವಿ. ಇದು ತುಂಬ ಜನಕ್ಕೆ ವಾಕಿಂಗು ಜಾಗಿಂಗು ಮಾಡೋದಕ್ಕೆ ಆಗೋದಿಲ್ಲ. ಈಗ ಕಾಯಿಲೆ ಬಿದ್ದಿರೋರು ಇರ್ತಾರೆ, ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ, ವಯಸ್ಸಾಗಿರೋರು ಇರ್ತಾರೆ. ಅವರೆಲ್ಲ ಎಲ್ಲಿ ವಾಕಿಂಗು ಜಾಗಿಂಗು ಹೋಗ್ತಾರೆ? ಅವ್ರಿಗೆ ಇದು ತುಂಬ ಉಪಯೋಗವಾಗುತ್ತೆ. ಕೂತ್ಕೊಂಡಿರೋ ಹತ್ರನೇ ಮಾಡ್ಕೊಬೋದು, ಬೆಳಿಗ್ಗೆ ಸಾಯಂಕಾಲ ಮಾಡ್ಕೊಬೋದು. ನಾವು ಇದನ್ನು 1 ಅವರ್ ಮಾಡಿದ್ರೆ, ಈಗ ವಾಕಿಂಗು ಜಾಗಿಂಗು ಅರ್ಧ ಅವರ್ ವಾಕಿಂಗು ಜಾಗಿಂಗು ಮಾಡ್ತೀವಲ್ವ, ಅದು 20 ನಿಮಿಷದ ಎಫೆಕ್ಟ್ ನಮಗೆ ಕೊಡುತ್ತೆ. ತುಂಬ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಂಬ ಬೆನಿಫಿಟ್ ಇದೆ. ನೀವು ಸ್ಟಾರ್ಟಿಂಗ್ ಮಾಡೋವಾಗಲೇ ನಿಮಗೆ ಅದ್ರ ಫೀಲ್ ಗೊತ್ತಾಗ್ತಾ ಹೋಗುತ್ತೆ. ಇದು ನಾವು ಮತ್ತೆ ಕೈಯಲ್ಲಿ ಕ್ಲಾಪ್ ಮಾಡ್ತೀವಿ, ಇದು ಒಂದು ಎಕ್ಸಸೈಸ್ ಇದೆ. ಇದು ತುಂಬ ಒಳ್ಳೆಯದು. ಇವಾಗ ಈ ಲೆಗ್ಸ್ಗೂ ಮತ್ತು ಕೈಗೂ ಕ್ಲಾಪ್ ಆಗುತ್ತೆ ಅಲ್ವಾ, ಆ ಎಕ್ಸಸೈಸು ಅದರಲ್ಲೇ ಆಗಿಬಿಡುತ್ತೆ. ಇನ್ನೂ ಹೇಳೋದಿದೆ, ವಿಡಿಯೋ ಲಾಂಗ್ ಎಳಿತಾ ಇದೆ ಅನಿಸ್ತಾ ಇದೆ. ಸಾಕು, ಇಷ್ಟು ಅರ್ಥ ಆಗಿರುತ್ತೆ ನಿಮಗೆಲ್ಲ. ಇದು ಹಳೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಈ ಮನೆ ಹತ್ರ ಯಾರಾದರೂ ಬಂದರೆ ಕೊಟ್ಟುಬಿಡ್ತೀನಿ. ವೇಸ್ಟ್ ಬಟ್ಟೆ ಇರುತ್ತೆ ಅಲ್ವಾ, ಅದೆಲ್ಲ. ಈ ಅನಾಥಾಶ್ರಮದವರು ಬರ್ತಾರೆ ಇಲ್ಲಿ, 1 ವಾರಕ್ಕೆ ಒಂದು ಸತಿ ಡೆಬ್ಬದಲ್ಲಿ ಬರ್ತಾರೆ. ಸೊ ಅದಕ್ಕೆ ನಾನು ವೇಸ್ಟ್ ಮಾಡಲ್ಲ. ಮಿಕ್ಕಿರೋದು ಬಟ್ಟೆ ಎಲ್ಲ ಈ ಥರ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಅವ್ರಿಗೆ ಕೊಟ್ಟರೆ ಎತ್ಕೊಂಡು ಹೋಗ್ತಾರೆ. ಇವಾಗ ಬಟ್ಟೆನೂ KG ಲೆಕ್ಕದಲ್ಲಿ ತೆಗೆದುಕೊಳ್ಳೋರು ಬಂದಿದ್ದಾರೆ. ಇದೆ ಆ ಥರ ವ್ಯವಹಾರ ಮಾಡೋದು ಇವಾಗ ಶುರುವಾಗಿದೆ. ಇವತ್ತು ಬರ್ಬೋದು, ಅದಕ್ಕೆಲ್ಲ ಎತ್ತಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಇನ್ನೂ 2 ಮೂಟೆ ಇದೆ ಅಲ್ಲಿ, ಎಲ್ಲ ಎತ್ತಿಕ್ಕೆ ಬಿಡ್ತೀನಿ. ನಿಂಬೆ ಹಣ್ಣು ಜ್ಯೂಸು ಮಾಡಿ ಫ್ರಿಜ್ಜಲ್ಲಿ ಇಕ್ಕಿದ್ದೆ, ಕುಡಿಬೇಕು ಅಂತ ಎತ್ಕೊತಾ ಇದ್ದೀನಿ. ಇವಾಗ ಬಿಸಿಲು ಕಾಲ ಅಲ್ವಾ, ಇದು ಒಳ್ಳೆಯದು. ಈ ಪೆಪ್ಸಿ, ಮಿರಿಂಡ ಅದೆಲ್ಲ ಕುಡಿಯೋ ಬದಲು ಈ ಥರ ಮಾಡಿಟ್ಕೊಂಡ್ಬಿಟ್ಟು ಕುಡಿತಾ ಇರ್ತೀನಿ ಆವಾಗವಾಗ. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಹಾಕ್ಕೊಂಡು ಕುಡಿಬೋದು. ಬಟ್ ಬೆಲ್ಲ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ.
ನನಗೆ ಶುಗರ್ ಇಷ್ಟ, ನಾನು ಆ್ಯಡ್ ಮಾಡ್ಕೊತೀನಿ ಶುಗರ್ ನಮಗೆ ಶುಗರ್ ಬೇಡ ಅಂದ್ರೂ ಇವಾಗ ಅದ್ರ ಹೆಸ್ರೇನೋ ಅಂತಾರೆ, ಅದೆಲ್ಲ ಸಿಗುತ್ತೆ, ಅದು ಹಾಕ್ಕೊಬೋದು. ಸಡನ್ನಾಗಿ ಮಾತಾಡ್ತೀನಲ್ವ, ಬರೋದಿಲ್ಲ. ಈಗ ನಾನು ಕನ್ನಡ ಮಾತಾಡೋವಾಗಲೂ ಒಂದು ಸತಿ ಬೆಬ್ಬೆಬ್ಬೆ ಅಂದ್ಬಿಡ್ತೀನಿ. ಯಾಕೆಂದರೆ ನಾವು ಕನ್ನಡ ಮಾತಾಡೋದು ಯಾವಾಗೋ ಒಂದು ಸತಿ, ಮದರ್ ಟಂಗ್ ಬೇರೆ, ಮನೇಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತಾಡ್ತಾ ಇರ್ತೀನಿ. ಏನಾದರೂ ಹೇಳ್ಬೇಕಂದ್ರೆ ದೆದ್ದೆ ಬೆಬ್ಬೆಬ್ಬೆ ಅಂದ್ಬಿಟ್ಟು ಬಂದುಬಿಡುತ್ತೆ ನನಗೊಂದೊಂದು ಸತಿ. ತುಂಬ ಕಷ್ಟ ಆಗ್ಬಿಟ್ಟಿದೆ. ಈ ಕನ್ನಡ ಮಾತಾಡೋರೇ ಇಲ್ಲ, ಸಿಗೋದಿಲ್ಲ. ಯೂಟ್ಯೂಬ್ ಮಾಡೋದ್ರಿಂದ ಕನ್ನಡ ಮಾತಾಡೋದು ನನಗೆ ಜಾಸ್ತಿ ಆಗಿದೆ. ನನ್ನ ಕನ್ನಡ ಉಳಿದಿದೆ, ಹಂಗೆ ಆಗೋಗಿದೆ. ಬೆಬ್ಬೆಬ್ಬೆ ದೆದ್ದೆ ಅನ್ನೋದು ಕೆಲವೊಂದು ಸತಿ ವಿಡಿಯೋ ಮಾಡೋವಾಗ ಆ ಪದಗಳು ನೆನಪಾಗೋದಿಲ್ಲ. ಹಿಂಗೆ ಇದ್ಬಿಡ್ತೀನಿ ಶಾಕಲ್ಲಿ, ಏನು ಮಾತಾಡಬೇಕು ಅಂತ, ಆ ಥರ ಆಗೋಗಿದೆ. ಇದು ಆರ್ಗಾನಿಕ್ ಆಯಿಲ್, ಕೊಬ್ಬರಿ ಎಣ್ಣೆ, ಮನೆಯಲ್ಲೇ ಮಾಡ್ಕೊಂಡಿರೋದು. ಏನೇನು ಅಂದರೆ ಬೇವಿನ ಎಲೆ, ಅದನ್ನ ನೆನಪು ಬರೋದಿಲ್ಲ ಸಡನ್ನಾಗಿ, ಕನ್ನಡ ಹೇಳ್ದಲ್ವ ಅದು ಬೇವಿನ ಎಲೆ. ತೆಲುಗಲ್ಲಿ ಅಂದರೆ ಪಟ 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 ಅಂತ ಹೇಳ್ಬಿಡ್ತೀನಿ. ಆನಿಯನ್ನು ಇವೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಇಟ್ಕೊಂಡಿರೋದು. ಕೆಳಗಡೆ ಎಲ್ಲ ಹೋಗಿ ಕೊಬ್ಬರಿ ಇದು ಎಣ್ಣೆದು ಕೂತ್ಕೊಂಡ್ಬಿಟ್ಟಿದೆ, ಮೇಲ್ಗಡೆ ಎಲ್ಲ ಅದು ಬಂದಿದೆ. ಎಲ್ಲ ಮಿಕ್ಸ್ ಮಾಡಬೇಕು. ಕೆಲವೊಂದು ಪಾತ್ರೆಗಳಿದೆ, ಅದನ್ನೆಲ್ಲ ತೊಳೆದು ಬಿಡ್ತೀನಿ. ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಇಕ್ಕಿರೋದು, ಅಡುಗೆ ಮಾಡಬೇಕು ಮತ್ತು ಪಾತ್ರೆ ತೊಳಿಬೇಕು. ತೊಳೆದು ಬಿಟ್ಟರೆ ಕೆಲಸ ಆಯಿತು.